ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕೆಲವೇ ದಿನದಲ್ಲಿ ಅಫ್ಕೋರ್ಸ್ ದೊಡ್ಡ ಮಟ್ಟದಲ್ಲಿ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ನಡುವೆ ರಾಜ್ಯ ರಾಜ್ಯಕ್ಕೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಹಾಗಾದರೆ ಆ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು? ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ? ನಿನ್ನೆ ತಡರಾತ್ರಿ ಆದಂತಹ ಬೆಳವಣಿಗೆ ಏನು? ಬಿಗ್ ಬ್ರೇಕಿಂಗ್ ನ್ಯೂಸ್. ನಿನ್ನೆ ತಡರಾತ್ರಿ ನಡೆದಂತಹ ಬೆಳವಣಿಗೆ ಇದು. ಬಿಜೆಪಿಯಲ್ಲಿ ಗುಪ್ತ ಸಭೆ ಆಗಿದೆ. ಹಾಗಾದ್ರೆ ಆ ಸಭೆ ಎಲ್ಲಿ ನಡೀತು? ಆ ಸಭೆಯನ್ನ ಆಯೋಜನೆ ಮಾಡಿದವರು ಯಾರು? ಸಭೆ ಮಾಡಿದ್ದಾದ್ರೂ ಯಾಕೆ? ಎಲ್ಲ ಪ್ರಶ್ನೆಗಳು ಕೂಡ ರೈಸ್ ಆಗುತ್ತೆ ಕೆಲವೇ ಕ್ಷಣದಲ್ಲಿ. ಆ ಎಲ್ಲವೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ ಲೆಟ್ಸ್ ಸಿ. ಅದರ ಮುಂದಿನ ಭಾಗ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಬಂತಲ್ಲ, ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ. ಈ ರಹಸ್ಯ ಸಭೆಯನ್ನ ನೇತೃತ್ವ ವಹಿಸಿರೋರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು. ಹಾಗಾದ್ರೆ ಈ ಸಭೆಗೆ ಬಂದವರು ಯಾರು? ಉತ್ತರ ಕರ್ನಾಟಕದ ನಾಯಕರು ಭಾಗಿಯಾಗಿದ್ರು. ಮಾನ್ಯ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ, ಸಚಿವರಾದಂತಹ ಜಗದೀಶ್ ಶೆಟ್ಟರ್, ಉತ್ತರ ಕರ್ನಾಟಕ ಅದರಲ್ಲೂ ಮುಂಬೈ ಕರ್ನಾಟಕದ ಭಾಗ ಉಮೇಶ್ ಕತ್ತಿ, ಸಂಗಣ್ಣ ಕರಡಿ, ಬಾಲಚಂದ್ರ ಜಾರಕಿಹೊಳಿ, ಈ ಎಲ್ಲ ಪ್ರಮುಖ ನಾಯಕರು ಗೋಕುಲ ರಸ್ತೆಯಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಿದ್ದಾರೆ, ಸಚಿವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಭಾಗದ ಲೀಡರ್ಸ್ಗಳಿದ್ದಾರೆ. ಅದರಲ್ಲೂ ಹೆಸರು ಯಾರ್ದು? ಹಾಗಾದ್ರೆ ಇಂಟೆನ್ಷನ್ ಏನು? ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಉತ್ತರ ಕರ್ನಾಟಕದ ಭಾರತೀಯ ಪಕ್ಷದ ನಾಯಕರು ಸೇರ್ಕೊಂಡು ನಡೆಸಿರುವಂತಹ ಸಭೆ ಅದು. ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಸಭೆ ನಡೀತಾ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಸರ್ಕಾರದ ಬಗ್ಗೆ ಉತ್ತರ ಕರ್ನಾಟಕದ ನಾಯಕರ ಬೇಸರ. ಇತ್ತೀಚೆಗೆ ಮಾತಾಡಿದ್ರಲ್ಲ ಒಬ್ರು ಸಾಹೇಬರು ಘಂಟಾಘೋಷವಾಗಿ ವೇದಿಕೆಯಲ್ಲಿ ನಿಂತ್ಕೊಂಡು, ಇನ್ನೇನಿದ್ರು ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಅಂದಿದ್ರು ಅವರು. ವಲಸಿಗರ ಆದ್ಯತೆಗೆ ಮೂಲ ನಾಯಕರು ಸಿಟ್ಟು ಮಾಡಿಕೊಂಡಿದ್ದಾರಾ? ಇದೇ ವಿಚಾರ ಇದೀಗ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆ ಚರ್ಚೆ ನಡೆಸಿದ್ದಾರಾ? ಜಗದೀಶ್ ಶೆಟ್ಟರ್ ಅವರು, ಉಮೇಶ್ ಕತ್ತಿ, ಸವದಿ, ಪ್ರಹ್ಲಾದ್ ಜೋಶಿ, ಎಲ್ಲ ಪ್ರಮುಖ ನಾಯಕರು, ಸಂಗಣ್ಣ ಕರಡಿ, ಈ ಎಲ್ಲ ಪ್ರಮುಖ ನಾಯಕರು ಕೂಡ ಈ ಮೀಟಿಂಗ್ನಲ್ಲಿ ನಿನ್ನೆ ತಡರಾತ್ರಿ ಸೇರ್ಕೊಂಡಿದ್ದಾರೆ, ಮೀಟಿಂಗ್ ನಡೆಸಿದ್ದಾರೆ. ಎಲ್ಲರೂ ಮಲಗಿದ್ದಾಗ ಅವರು ಮೀಟಿಂಗ್ ಮಾಡಿದ್ರು. ಏನರ್ಥ ಯಾರಿಗೂ ಗೊತ್ತಾಗ್ಬೋದು ಅಂತ ಎಲ್ಲರೂ ಹೋಗಿ ಮೀಟ್ ಯಾಕೆ ಮಾಡಿದ್ರು? ಹಾಗಾದರೆ ಈ ರಹಸ್ಯ ಸಭೆಯ ಉದ್ದೇಶ ಏನು? ಅದರ ಇನ್ಸೈಡ್ ಡೀಟೇಲ್ಸನ್ನು ನಿಮ್ಮ ನ್ಯೂಸ್ 18 ಕನ್ನಡ ತೆಗೆದಿಡ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಆ ಭಾಗದ ನಾಯಕರು ಮಾತಾಡಿದ್ರಲ್ಲ, ಒಬ್ಬರು ಶಾಸಕರು, ಉತ್ತರ ಕರ್ನಾಟಕದವರೇ ಮುಂದಿನ ಮುಖ್ಯಮಂತ್ರಿ ಅಂದಿದ್ರಲ್ಲ, ಹಾಗಾದರೆ ಅದೇನಾ? ಲೆಟ್ಸ್ ವೇಟ್ ಅಂಡ್ ವಾಚ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಹುಬ್ಬಳ್ಳಿ ಭಾಗದಿಂದ ಪರಶುರಾಮ್ ತಹಸೀಲ್ದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪರಶುರಾಮ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಎಲ್ಲರೂ ಮಲಗಿದ್ದಾಗ ಅವರು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಏನ್ ನಡೀತಿದೆ? ಅದು ಹುಬ್ಬಳ್ಳಿನ ಯಾಕೆ ಚೂಸ್ ಮಾಡಿದ್ದಾರೆ? ನಿಜ ಹರೀಶ್ ನಾಗರಾಜ್, ಈಗಾಗಲೇ ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಕೂಡ ಈ ಒಂದು ರಹಸ್ಯ ಸಭೆ ನಡೆದಿರುವಂತದ್ದು. ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿನ ಪ್ರಮುಖ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ನೀವು ಹೇಳಿದ ಹಾಗೆ ಏನು ಬಸನಗೌಡ ಪಾಟೀಲ್ ಅವರ ಹೇಳಿಕೆಯ ಕುರಿತು ಕೂಡ ಸಾಕಷ್ಟು ವಿಚಾರ ವಿಮರ್ಶೆಗಳು ನಡೆದಿವೆ ಮತ್ತು ಹೊರಗಿನಿಂದ ಪಕ್ಷಕ್ಕೆ ಸೇರ್ಪಡೆ ಆದರೂ ಕುರಿತು ಕೂಡ ಚರ್ಚೆ ಆಗಿದೆ. ಮಸ್ಕಿ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಗೌಡ ಪಾಟೀಲ್ ವಿಷಯದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ತೋರಿದಂತಹ ವಿರೋಧದ ಹಿನ್ನೆಲೆಯಲ್ಲಿ ಅದು ಕೂಡ ಒಂದು ಸಂಧಾನ ಸಭೆ ನಡೆದಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲವನ್ನ ಸಮಾಧಾನದಿಂದಲೇ ಚರ್ಚೆ ಮಾಡಿ 2 ರಿಂದ 3 ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ. ಪ್ರತಿಯೊಬ್ಬರನ್ನು ಕರೆದು ಮಾತಾಡಿಸಿ, ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಆಲಿಸಿ, ಪ್ರತಿಯೊಬ್ಬರ ಅಹವಾಲುಗಳನ್ನು ಕೂಡ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಗಾವಿ ರಾಜಕೀಯ ಬೆಳವಣಿಗೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿರಬಹುದು ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಏನು ಉಪಚುನಾವಣೆ ಬರುವುದಿದೆ ಅದರ ಬಗ್ಗೆ ಕೂಡ ಅಭ್ಯರ್ಥಿ ಆಯ್ಕೆ. ಇತ್ತೀಚೆಗೆ ಯತ್ನಾಳ್ ಸಾಹೇಬರು ಮಾತಾಡಿದಂತಹ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರ ಹಿಂದೆ ಹಿಂದಿನ ಬೆಳವಣಿಗೆ ಮತ್ತು ನಿನ್ನೆಯ ತಡರಾತ್ರಿ ಮೀಟಿಂಗ್ ಲಿಂಕ್ ಇದೆಯಾ?
ನಿಜ, ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ನಡೆದಿರುವುದರಿಂದ, ಜೊತೆಗೆ ಈ ಭಾಗದ ಪ್ರಮುಖ ನಾಯಕರೆಲ್ಲ ಅಲ್ಲಿ ಇದ್ದಿದ್ರಿಂದಾಗಿ ಆ ವಿಷಯ ಕೂಡ ಪ್ರಸ್ತಾವನೆಗೆ ಬಂದಿದೆ. ಕೆಲವು ಬೆಳಗಾವಿ ಭಾಗದ, ಬಿಜಾಪುರ ಭಾಗದ ಮತ್ತು ಬಾಗಲಕೋಟೆ ಭಾಗದ ನಾಯಕರು ಈ ವಿಷಯವನ್ನ ಪ್ರಸ್ತಾವನೆ ಮಾಡಿರುವುದರಿಂದಾಗಿ ಅದನ್ನ ಕೂಡ ಗಂಭೀರವಾಗಿ ಚರ್ಚೆ ಮಾಡದಂತಹ ನಾಯಕರೇನಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು, ಉಮೇಶ್ ಕತ್ತಿ ಅವರು ಈ ವಿಷಯವನ್ನ ಸ್ವಲ್ಪ ಚರ್ಚೆಗೆ ಒಳಪಡಿಸಿ ವಿಮರ್ಶೆಯನ್ನ ಕೂಡ ಪರಶುರಾಮ್, ಇದನ್ನ ಅಫ್ಕೋರ್ಸ್ ಇದನ್ನ ರಾಜ್ಯಾಧ್ಯಕ್ಷರು ಅಡ್ರೆಸ್ ಮಾಡಬೇಕು. ಆ ಥರದ್ದು ಏನಾದ್ರು ಒಳಗೆ ಏನಾದ್ರು ಬೇಗುದಿ ಇದ್ರೆ ಅಂತ ಉತ್ತರ ಕರ್ನಾಟಕದ ಎಲ್ಲರನ್ನೂ ಕರೆದ್ಬಿಟ್ಟು ಕೂರಿಸಿ ಒಂದು ಚರ್ಚೆ ಮಾಡ್ಬೋದಾಗಿತ್ತು, ಮೀಟಿಂಗ್ ಮಾಡ್ಬೋದಾಗಿತ್ತು. ಯಾಕೆ ಬೆರಳೆಣಿಕೆಯ 3-4 ಜನ, ಯಾಕೆ ಮಧ್ಯರಾತ್ರಿ ಮೀಟಿಂಗ್ ಇದು? ಹರೀಶ್ ನಾಗರಾಜ್, ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಮೊದಲನೇದಾಗಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದಾಗಿ, ಇಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದಾಗಿ ಆ ರೀತಿ ಹೊರಗಿನ ಎಲ್ಲ ನಾಯಕರನ್ನ ಬಹಿರಂಗವಾಗಿ ಕರೀಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗಿಲ್ಲ. ಮತ್ತೊಂದೆಡೆ ಈ ಒಂದು ಪಕ್ಷದಲ್ಲಿರುವಂತಹ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತು ರಹಸ್ಯ ವಿಷಯಗಳ ಚರ್ಚೆ ನಡೆಯಬೇಕಾಗಿರೋದ್ರಿಂದಾಗಿ ನನಗೆ ಮಾಹಿತಿ ಇರುವ ಪ್ರಕಾರ ಸಾಕಷ್ಟು ಜನ ಬಿಜೆಪಿಯ ಸ್ಥಳೀಯ ಮುಖಂಡರಿಗೆ ಈ ಒಂದು ಮೀಟಿಂಗಿನ ರಹಸ್ಯತೆಯ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿನ ಸ್ಥಳೀಯ ವಕ್ತಾರರಾಗಿರ್ಬೋದು, ಸ್ಥಳೀಯ ಘಟಕಗಳ ಅಧ್ಯಕ್ಷರುಗಳಿಗೂ ಕೂಡ ಮಾತನಾಡಿದಾಗ್ಲೂ ಅವರು ನಮ್ಗೆ ಮೀಟಿಂಗಿಗೆ ಆಹ್ವಾನವಿರ್ಲಿಲ್ಲ ಅಂದ್ರು ಮತ್ತು ಮೀಟಿಂಗ್ ಇರುವುದು ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆ ರೀತಿಯ ರಹಸ್ಯವನ್ನ ಇಟ್ಕೊಂಡು ಪ್ರಮುಖ ನಾಯಕರಷ್ಟೇ ಒಂದು ಏನು ಸ್ಟಾರ್ ಹೋಟೆಲ್ ನಲ್ಲಿ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. ಹೀಗಾಗಿ ಸಾಕಷ್ಟು ಇನ್ನೂ ಅನೇಕ ವಿಷಯಗಳು, ನಮಗೆ ಬಿಟ್ಟು ಹೋದಂತ ವಿಷಯಗಳು ಕೂಡ ಗಂಭೀರ ಪ್ರಮಾಣದಲ್ಲಿ ಅಲ್ಲಿ ಚರ್ಚೆ ಆಗಿರುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹರೀಶ್ ನಾಗರಾಜ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಪರಶುರಾಮ್ ತಹಸೀಲ್ದಾರ್ ಈ ಕ್ಷಣದ ಮಾಹಿತಿಗಾಗಿ. ಅದು ದ್ವಾಪರ ಯುಗ, ಮಹಾಭಾರತ, ಕುರುಕ್ಷೇತ್ರದ ಯುದ್ಧ, ಮಲ್ಲ ಯುದ್ಧ ನೋಡಿದ್ದೀವಿ, ಇಲ್ಲೂ ನಡೀತಾ ಇದೆ. ಇಲ್ಲೇನಪ್ಪ ಅಂದರೆ ಮಾತಿಗೆ ಮಾತು, ಏಟಿಗೆ ಎದುರೇಟು. ಅಖಾಡದಲ್ಲಂತೂ ಬಿಗ್ ಫೈಟು, ಬೈ ಎಲೆಕ್ಷನ್ ದಂಗಲ್ಲಿದೆ. ಎಲೆಕ್ಷನ್ ಅಂದ್ರೇನೆ ರಾಜಕಾರಣಿಗಳಿಗೆ ರಾಜಕಾರಣದ ಅಖಾಡದಲ್ಲಿ ಒಂದು ದೊಡ್ಡ ಯುದ್ಧನೇ, ಗೆಲ್ಲಬೇಕು ನಾವು ಅಂತ. ಇದೀಗ 2 ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಕಾವೇರ್ತಾ ಇದೆ. RR ನಗರದ ಅಖಾಡ. ಕಾಂಗ್ರೆಸ್ ಪ್ರತಿಭಟನೆಯನ್ನು ಖಂಡಿಸಿದ್ದಾರೆ ಅಶೋಕ್. ಕಾಂಗ್ರೆಸ್ಗೆ ಸೋಲಿನ ಭೀತಿ ಅಂದ್ರು ಆರ್ ಅಶೋಕ್. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಸಿದ್ದರಾಮಯ್ಯನವರು ಬಿಜೆಪಿಗೆ ಸೋಲಿನ ಭೀತಿ ಅಂದ್ರು. ಇದೀಗ ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ. RR ನಗರದ ಅಖಾಡ ರಂಗೇರ್ತಾ ಇದೆ. ಪ್ರತಿಷ್ಠೆ 2 ರಾಷ್ಟ್ರೀಯ ಪಕ್ಷಗಳಿಗೆ. ಹಾಗಾಗಿ ಈಗ ಇವರು ಮಾತಿಗೆ ಮಗದೊಂದು ಎದುರೇಟು ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಅವರ ಮಾತು. ಯುದ್ಧಕ್ಕೆ ಮೊದಲೇ ಕಾಂಗ್ರೆಸ್ ಸೋತಿದೆ. DKಶಿ ಪಲಾಯನ ಮಾಡಿದ್ದಾರೆ. DKಶಿ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ತಮ್ಮ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾತಿನ ವರಸೆ ಇದು. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ನಿಮಗೆ ದಮ್ಮಿದೆಯಾ ಅಂತಾರೆ. ನಮಗೆ ಧೈರ್ಯ ಇರೋದ್ರಿಂದಲೇ ರಾಮ ಮಂದಿರ ಆಗ್ತಾ ಇದೆ ಅಂದ್ರು ಆರ್ ಅಶೋಕ್ ಅವರು. ಸಿದ್ದರಾಮಣ್ಣ ಅವರು ಪದೇ ಪದೇ ಚಾಲೆಂಜ್ಗಳನ್ನ ಆಗ್ತಾ ಇದ್ದಾರೆ. ಬಿಜೆಪಿಯವರಿಗೆ ದಮ್ಮಿದೆಯನ್ರಿ, ಬಿಜೆಪಿಗೆ ದಮ್ಮಿದೆಯಾ ಅಂತ ಕೇಳಿ. ಸಿದ್ದರಾಮಣ್ಣವರೇ, ಬಹಳ ಗೌರವದಿಂದ ನಾನು ಹೇಳ್ತಾ ಇದ್ದೀನಿ, ನಮಗೆ ಧೈರ್ಯ ಇರೋದ್ರಿಂದನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಸುಮಾರು 500 ವರ್ಷಗಳ ಇತಿಹಾಸ ಇರತಕ್ಕಂಥ, ಹೋರಾಟದ ಇತಿಹಾಸ ಇರತಕ್ಕಂಥ ರಾಮ ಮಂದಿರ ನಿರ್ಮಾಣ ಮಾಡಿ ಬಿಜೆಪಿ ಏನು ಅಂತ ನಾವು ತೋರಿಸಿದ್ದೀರಿ ಇಡೀ ದೇಶಕ್ಕೆ. ಆರ್ಟಿಕಲ್ 370, ಕಾಶ್ಮೀರ ಒಂದು ರೀತಿ ಪರಕೀಯ ಭಾವನೆಯಲ್ಲಿದ್ದಂಥ ಪ್ರದೇಶ. ಅದೇ ರೀತಿ ತ್ರಿವಳಿ ತಲಾಕ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು. ಏನೋ ದಂಗೆ ಆಗ್ಬಿಡುತ್ತೆ, ಹಾಗಾಗೋಗ್ತೈತೆ ಅಂತ. ಆ ತ್ರಿವಳಿ ತಲಾಖನ್ನ ರದ್ದು ಮಾಡಿದಿರಿ. ನಮ್ಮ ದಮ್ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗಬೇಡಿ. ನಿಮಗೆ ದಮ್ ಇದ್ರೆ ನಿಮ್ಮ ಕಾಂಗ್ರೆಸ್ಸಿನ 120 ವರ್ಷ ಇತಿಹಾಸ ಇರುವಂತ ಕಾಂಗ್ರೆಸ್ಸಿನ ಅಡಾಕ್ ಅಧ್ಯಕ್ಷರನ್ನ ತೆಗೆದು ರಿಯಲ್ ಅಧ್ಯಕ್ಷರನ್ನ ಮಾಡಿಬಿಟ್ರೆ, ಹಾಗೆ ನೀವು ಒಂದು ಪತ್ರ ಬರೆದ್ಬಿಟ್ರೆ, ಕೇಂದ್ರಕ್ಕೆ ಒಂದು ಪತ್ರ ಮಾಡಿದ್ರೆ ರಿಯಲ್ ಆಗಿ ನಿಮ್ಗೆ ದಮ್ ಇದೆ ಅಂತ ಬಿಜೆಪಿಯವರು ನಾವು ಒಪ್ಕೊಂಡು ನಿಮ್ಗೊಂದು ಸೆಲ್ಯೂಟ್ ಅನ್ನ ನಾವು ಹೊಡಿತೀರಿ. ಅವ್ರು ನಾನು ಹೇಳ್ದಲ್ಲ, ಅವ್ರಿಗೆ ಅಭಿವೃದ್ಧಿ ಪರವಾಗಿ ಮತ ಕೇಳಕ್ಕೆ ಆಗ್ತಾ ಇಲ್ಲ. ಈ ಸರ್ಕಾರದ ಸಾಧನೆ ಅಥವಾ ಸರ್ಕಾರ ತಪ್ಪು ಎಲ್ಲಿ ಮಾಡಿದೆ ಅದನ್ನ ಎತ್ತಿ ತೋರ್ಸಕ್ಕೆ ಅವ್ರಿಗೆ ಒಂದೇ ಒಂದು ಲೈನು ಸಿಗ್ತಾ ಇಲ್ಲ. ಅದಕ್ಕೆ ಇಡೀ ಎಲೆಕ್ಷನ್ ನ ಅವರು ಪ್ರೊಟೆಸ್ಟ್ ಎಲೆಕ್ಷನ್ ಚುನಾವಣೆಯಲ್ಲಿ ಇವತ್ತು ಯಶವಂತಪುರದಲ್ಲಿ
ಒಂಥರ ಅವ್ರದ್ದು ಒಂಥರ ವಿಶಿಷ್ಟ ಸ್ಟೈಲ್, ಕಾಂಗ್ರೆಸ್ ಸ್ಟೈಲ್ ಹೊಸದಾಗಿ ಕಂಡಿಡ್ಕೊಂಡವ್ರು. ಪ್ರೊಟೆಸ್ಟ್ ಸ್ಟೈಲ್. ಮತ ಕೇಳಲ್ಲ ಅವರು, ಜನಗಳತ್ತ ಮತ ಕೇಳಕ್ಕೆ ಅವ್ರಿಗೆ ಕಾರ್ಯಕರ್ತರಿಲ್ಲ. ಮನೆಗೆ ಹೋಗ್ಬೇಕಾದ್ರೆ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಅಫ್ಕೋರ್ಸ್ ಎಲ್ಲ ಮಾಹಿತಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. news18kannada.com. ಪ್ರತಿ ಸುದ್ದಿಯೂ ಕೂಡ ನೀವು ಎಲ್ಲಿ ಬೇಕಾದ್ರೂ ಕೂತು ಅಕ್ಸೆಸ್ ಮಾಡ್ಬೋದು, ಮಾಹಿತಿ ಪಡ್ಕೊಳ್ಬೋದು. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಅದರಂತೂ ಮಾತಿಗೆ ಎದುರು ಮಾತು. ಅಖಾಡದಲ್ಲಿ ಜೋರಾಗಿ ಸ್ಪರ್ಧೆ ನಡೀತಾ ಇದೆ. RR ನಗರ ಅಖಾಡದಲ್ಲಿ ಜಾತಿ ಪ್ಲೇ ಕಾರ್ಡ್ ಮಾಡ್ತಿದ್ದಾರೆ. DKC ಒಕ್ಕಲಿಗ ಹೇಳಿಕೆಗೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ, ಕಿಡಿಕಾರಿದ್ದಾರೆ. ಕಪಾಲಿ ಬೆಟ್ಟ ಪ್ರಸ್ತಾಪಿಸಿ ಅಂತ ಅಶೋಕ್ ಪಂಚ್ ಕೊಟ್ಟರು. RR ನಗರದಲ್ಲಿ DKC ಒಕ್ಕಲಿಗ ಅಂತಾರೆ, ಕಪಾಲಿ ಬೆಟ್ಟವನ್ನ ಏಸು ಬೆಟ್ಟ ಮಾಡುವ ಯತ್ನ ಮಾಡ್ತಾರೆ. ಏಸು ಬೆಟ್ಟ ಮಾಡೋದಕ್ಕೆ ಜಮೀನು ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಅಶೋಕ್. ಬ್ರೇಕಿಂಗ್ ನ್ಯೂಸ್. 1000 ಅಡಿ ಎತ್ತರದ ಶಿಲೆ ನಿಲ್ಲಿಸೋದಕ್ಕೆ ಬಗ್ಗೆ ಮಾತಾಡ್ತೀರಾ? ಕಾಲ ಭೈರವೇಶ್ವರನ ಪ್ರತಿಮೆ ಎಲ್ಲಾದರೂ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಅಶೋಕ್. DKC ಅಣ್ಣನವರೇ ಅಂತ ರೆಸ್ಪೆಕ್ಟ್ ಕೊಟ್ಟು ಉತ್ತರಿಸಿ ಅಂತ ಕೂಡ ಕೇಳಿದ್ದಾರೆ. ಅಶೋಕ್ ಈ ಮೂಲಕ ಸವಾಲು ಹಾಕಿದ್ದಾರೆ. ಅವರ ಪ್ರೆಸ್ ಮೀಟ್ ಅಲ್ಲಿ ನನ್ನ ತಂದೆ ಒಕ್ಕಲಿಗ, ನಾನು ಒಕ್ಕಲಿಗ ಅನ್ನೋದೇ ತಪ್ಪ? ನಾವ್ಯಾರು ಕೇಳಿಲ್ಲ. ನಾವು ಬಂಡೆ ಅಂತ ನಾವ್ಯಾರು ಕೇಳಿಲ್ಲ. ಅವರೇ ನಾನೇ ಬಂಡೆ ಅಂತ ಹೇಳ್ಕೊಂತಾರೆ, ಅವರೇ ನಾನೇ ಒಕ್ಕಲಿಗ ಅಂತ ಹೇಳ್ಕೊಂತಾರೆ. ನಾನು DK ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಬಹಳ ವಿನಯದಿಂದ. DK ಅಣ್ಣ ಅವರೇ, ಕಾಲಭೈರವ ಬೆಟ್ಟವನ್ನ ಒಡೆದು ವ್ಯಾಟಿಕನ್ ಸಿಟಿ ಮಾಡಕ್ಕೆ ಮುಂದಾಗಿದ್ರಲ್ಲ, ಆಗ ನಿಮಗೆ ಈ ಒಕ್ಕಲಿಗರ ನೆನಪು ಬರಲಿಲ್ಲವೇ? ನಮಗೂ ಯೇಸುವಿನ ಬಗ್ಗೆ ಗೌರವ ಇದೆ. ನಿಮಗೆ ಆ ತರ ಬಹಳ ಪ್ರೀತಿ ಇದ್ದಿದ್ರೆ ಈಗೇನು ದಿನ ಹೇಳ್ತಾ ಇದ್ರಲ್ಲ ನಾನು 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 ಅಂತೇಳಿ, ನೀವು ಒಂದು ವ್ಯಾಟಿಕನ್ ಸಿಟಿಗೆ ಹೋಗಿ ಅಲ್ಲಿ ಒಂದು 100 ಅಡಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲೂ ಕೂಡ ನೀವು ಆರಾಮಾಗಿ 100 ಅಡಿಯ ಯೇಸುವಿನ ವಿಗ್ರಹ ಮಾಡೋಕ್ಕೆ ಏನು ಸಮಸ್ಯೆ ಇರಲ್ಲ. ಬೇಡ, ನಾನು ಹೇಳ್ತಾ ಇದ್ದೀನಿ, 100 ಅಡಿ ಬೇಡ, ವ್ಯಾಟಿಕನ್ ಸಿಟಿಯಲ್ಲಿ 3 ಅಡಿ ವಿಗ್ರಹನ ಮಾಡಿ ಬಾಲಗಂಗಾಧರ ಸ್ವಾಮಿಯವರು. ತಾವು ಇಷ್ಟೆಲ್ಲ ಜಾತಿಯ ಕಾರ್ಡನ್ನ ಚುನಾವಣೆಯಲ್ಲಿ ಪ್ರಯೋಗ ಮಾಡಬಾರದು. ಆದ್ರೆ ಪದೇ ಪದೇ ನೀವು ಇಂಡೈರೆಕ್ಟ್ ಆಗಿ ಇವೆಲ್ಲವನ್ನ ಮಾಡ್ತಾ ಇದ್ದೀರ. ಕಪಾಲಿ ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ಕೆ ಆತುರಾತುರವಾಗಿ ಜಮೀನನ್ನ ಕೊಟ್ಟವರು ಯಾರು? ಬಿಜೆಪಿಯನ್ನ ನೀವ DK ಶಿವಕುಮಾರ್ ಅವರೇ? ಇಲ್ಲಿಗೆ ನಿಲ್ಲಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ, ಇನ್ನು ಮುಂದಕ್ಕೆ ಹೋಗುತ್ತಿದ್ದು. ಇನ್ನು ಅವ್ರೇನು ಹೇಳ್ತಾರೆ ಅದು ಕೂಡ ಕಾದು ನೋಡ್ಬೇಕಷ್ಟೇ. ಎಲ್ಲ ಮಾಹಿತಿಯನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. news18kannada.com ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋತಾ ಇರಿ. ಚಿಕ್ಕ ಬ್ರೇಕ್, ಬೇಗ ಬರ್ತೀನಿ, ಕಾಯ್ತಾ ಇರಿ. ಹಾಸನವನ್ನೇ ಬೆಚ್ಚಿ ಬೀಳಿಸಿದೆ ಒಂದು ನಿಗೂಢವಾಗಿ ನಡೆದಿರುವಂತಹ ಕೊಲೆ. ಹಾಗಾದ್ರೆ ಕೊಲೆ ಯಾರು ಮಾಡಿದ್ರು, ಹೇಗಾಯ್ತು? ಒಂದು ಕಾರ್ ಡಿಕ್ಕಿಯಲ್ಲಿ ಸುಟ್ಟು ಕರಕಲಾಗಿದೆ ಆ ದೇಹ. ಕಾರಿನ ಡಿಕ್ಕಿಯಲ್ಲಿ ಶವ ಇಟ್ಟು ಬೆಂಕಿ ಹಾಕಿರುವಂತಹ ಶಂಕೆ. ಬ್ರೇಕಿಂಗ್ ನ್ಯೂಸ್. ಕೊಲೆ ಮಾಡಿ ಕಾರಲ್ಲಿ ಸುಟ್ಟು ಹಾಕಿದ್ರ ದುಷ್ಕರ್ಮಿಗಳು. ಚನ್ನರಾಯಪಟ್ಟಣ ತಾಲೂಕು ಹೊನ್ನೇನಹಳ್ಳಿ ಹತ್ರ ನಡೆದಿರುವಂತಹ ಘಟನೆ ಇದು. ಸುಟ್ಟ ಕಾರಿನಲ್ಲಿ ಸುಟ್ಟು ಕರಕಲಾಗಿದೆ ಒಂದು ದೇಹ. ಯಾರ ಮೃತದೇಹ ಅದು, ಯಾರ ಕಾರು, ಏನು ಇನ್ನೂ ಗೊತ್ತಿಲ್ಲ. ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ನಿಗೂಢ. ಶವವನ್ನೇ ಸುಟ್ಟಿದ್ರ ಅಥವಾ ಜೀವಂತವಾಗಿ ಬೆಂಕಿ ಹಚ್ಚಿದ್ರ, ಯಾವ ಕಾರು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಕಾರು ಸುಟ್ಟು ಕರಕಲಾಗಿದೆ. ನೀವು ನೋಡ್ತಿರುವಂತಹ news18 ಕನ್ನಡದ ಸ್ಕ್ರೀನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಕಾರಿನ ನಂಬರ್ ಪ್ಲೇಟ್ ಕೂಡ ಕಂಪ್ಲೀಟಾಗಿ ಸುಟ್ಟು ಕರಕಲಾಗೋಗಿದೆ. ಸ್ಥಳಕ್ಕೆ ಹಿರಿಸಾವೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಿರುವಂತಹ ದೃಶ್ಯ ಅದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿಯ ಹಾಸನದಿಂದ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಶೋಕ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಇದು ಯಾವುದೋ ಎಲ್ಲೋ ತಗೊಂಬಂದು ಕಾರ್ ಸುಟ್ಟಾಕಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಸುತ್ತಮುತ್ತ ವಾತಾವರಣ ನೋಡಿದ್ರೆ ಯಾರೂ ಇಲ್ಲ ಅಲ್ಲಿ. ಏನೇನ್ ಗುಮಾನಿ, ಏನೇನ್ ನಡೆದಿರೋ ಶಂಕೆ ಈಗ? ಹರೀಶ್ ನಾಗರಾಜ್, ಏನಾದ್ರೂ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈ ಕಳೆದ ಒಂದೂವರೆ ತಿಂಗಳಿಂದ ಅತಿ ಹೆಚ್ಚು ಕೊಲೆ ಪ್ರಕರಣಗಳು ನಡೀತಾ ಇರುವಂತದ್ದು. ಜೊತೆಗೆ ಪೊಲೀಸರು ಈಗಾಗಲೇ ಒಂದು 4-5 ಪ್ರಕರಣಗಳ ಬೇಸಿದ್ದಾರೆ. ಆದ್ರೆ ಈ ಪ್ರಕರಣ ಒಂದ್ ರೀತಿ ವಿಭಿನ್ನವಾಗಿರುವಂತದ್ದು. ಅಂದ್ರೆ ಕಾರಿನ ಡಿಕ್ಕಿಯಲ್ಲಿ ಬಾಡಿಯನ್ನ ಇಟ್ಟು, ಮೃತದೇಹವನ್ನ ಇಟ್ಟು ಸಂಪೂರ್ಣವಾಗಿ ಬೆಂಕಿಯನ್ನ ಹಾಕಿ ಸುಟ್ಟಲಾಗಿರುವಂತದ್ದು. ಇದು ಯಾವ ಕಾರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಜೊತೆಗೆ ಮೃತದೇಹದ ಯಾವುದೇ ಗುರುತುಗಳಾಗಲಿ ಪತ್ತೆ ಆಗ್ತಾ ಇಲ್ಲ. ಜೊತೆಗೆ ಒಂದು ನಿರ್ಜನ ಪ್ರದೇಶ ಇದು. ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನೇನಹಳ್ಳಿ ಎನ್ನುವಂತಹ ಗ್ರಾಮ.
ಈ ಗ್ರಾಮದಲ್ಲಿ ಸಂಪೂರ್ಣ ನಿರ್ಜನ ಪ್ರದೇಶ, ಜಮೀನಿನ ಪಕ್ಕದಲ್ಲಿ ಅಂದ್ರೆ ಒಂದು ರಸ್ತೆ ಹೋಗುತ್ತೆ ಆ ಗ್ರಾಮಕ್ಕೆ, ಅದರ ಪಕ್ಕದಲ್ಲೇ ಸುತ್ತಮುತ್ತ ಜಮೀನುಗಳಿವೆ. ಆದ್ರೆ ತಡರಾತ್ರಿ ಈ ಘಟನೆ ನಡೆದಿರುವಂತಹದ್ದು. ಸದ್ಯಕ್ಕೆ ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಹಾಸನದ SP ಶ್ರೀನಿವಾಸ್ ಗೌಡ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಒಂದು ತಂಡವನ್ನ ರಚಿಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅದು ಯಾರ ಮೃತದೇಹ ಅಥವಾ ಈ ಕಾರು ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಏನು ಕೂಡ ಪತ್ತೆ ಆಗಿಲ್ಲ. ಜೊತೆಗೆ ನಂಬರ್ ಪ್ಲೇಟ್ ಕೂಡ ಪತ್ತೆ ಆಗಿಲ್ಲ. ಈ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಅಶೋಕ್, ಈ ಕ್ಷಣದ ಮಾಹಿತಿಗಾಗಿ. ಪ್ರತಿ ಕ್ಷಣದ ಈ ಸುದ್ದಿಯನ್ನು ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಕ್ಲಿಕ್ ಮಾಡಿ ಮಾಹಿತಿ ಪಡ್ಕೊಳ್ಳಿ news18kannada.com. ಒಂದು ಚಿಕ್ಕ ಬ್ರೇಕ್, ಬೇಗ ಬರ್ತೀನಿ. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಮಾತಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಸಭೆ ಮಾಡಿದ್ವಿ, ಹೌದು. ಬೆಳಗಾವಿ ಲೋಕಸಭೆಗೆ ಶೀಘ್ರದಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೂಡ ಚರ್ಚೆ ನಡೆಸಿದ್ವಿ. ಈ ಸಭೆ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಪ್ರತಾಪ್ ಗೌಡಗೆ ಹೇಳಿಕೆ ಕೊಟ್ಟಿದ್ವಿ ಮಸ್ಕಿಗೆ ಟಿಕೆಟ್ ಕೊಡೋದಾಗಿ. ಇದೀಗ ಹೊಂದ್ಕೊಂಡು ಹೋಗಬೇಕು ಅಂತ ಕೂಡ ನಾವು ಹೇಳಿದ್ವಿ. ಚುನಾವಣೆ ಘೋಷಣೆ ಆದಮೇಲೆ ಇದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಕೂಡ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ, ಬಿಜೆಪಿ ನಾಯಕರು ರಹಸ್ಯ ಸಭೆ ನಡೆಸಿದ್ರು. ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ಹಲವಾರು ಜನ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ರಹಸ್ಯ ಸಭೆಯಲ್ಲ, ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಮಸ್ಕಿ ಇಲೆಕ್ಷನ್ ಸಂಬಂಧಪಟ್ಟ ಅಲ್ಲಿ ಪ್ರಮುಖರನ್ನ ಕರೆಸಿದ್ರು ಅಧ್ಯಕ್ಷರು. ಅವ್ರ ಜೊತೆ ಸಮಾಲೋಚನೆ ಮಾಡುವಂಥ ಕೆಲಸ ನಡೆಯಿತು. ರಹಸ್ಯ ಸಭೆಯಲ್ಲ, ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಮಸ್ಕಿ ಇಲೆಕ್ಷನ್ ಸಂಬಂಧಪಟ್ಟ ಅಲ್ಲಿ ಪ್ರಮುಖರನ್ನ ಕರೆಸಿದ್ರು ಅಧ್ಯಕ್ಷರು. ಅವ್ರ ಜೊತೆ ಸಮಾಲೋಚನೆ ಮಾಡುವಂಥ ಕೆಲಸ ನಡೆಯಿತು. ಈ ನ್ಯೂಸ್ ಮುಗಿಸಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ನೋಡ್ತಾರೆ News18 ಕನ್ನಡ. ಜಾಲ ನಮ್ಮದು.